ಕರ್ನಾಟಕವನ್ನ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಹೇಳಿ ಬಿಜೆಪಿ ಈಗ ರಣತಂತ್ರವನ್ನ ರೂಪಿಸ್ತಾ ಇದೆ. ಅದರ ಪ್ರಮುಖ ಭಾಗವಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಗೇಮ್ ಚೇಂಜರ್ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಣತಂತ್ರವನ್ನ ಒಂದು ಐತಿಹಾಸಿಕ ರೋಡ್ ಶೋವನ್ನ ಹಮ್ಮಿಕೊಂಡಿರುವಂತದ್ದು ನಾವು ಗುಜರಾತ್ ಅಲ್ಲಿ ನೋಡಿದ್ವಿ. ಗುಜರಾತ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಕೊನೆ ದಿನದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸಿದ್ವಿ. ಇದೆಲ್ಲ ಒಂದು ರೀತಿಯಾಗಿ ಮತದಾರರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತ ಒಂದು ದೃಢವಾದಂತಹ ನಂಬಿಕೆ ಬಿಜೆಪಿಗೆ ಇರುವಂತದ್ದು. ಅದರಲ್ಲೂ ಬೆಂಗಳೂರು ತುಂಬಾ ಕ್ರೂಷಿಯಲ್, 28 ಕ್ಷೇತ್ರಗಳಿರುವಂತದ್ದು. ಕಳೆದ ಬಾರಿ ಹೆಚ್ಚಿನ ಸ್ಥಾನಗಳನ್ನ 2018ರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಡ್ಕೊಂಡಿತ್ತು. 15 ಸ್ಥಾನಗಳನ್ನ ಗೆದ್ದಿದ್ರು, ಬಿಜೆಪಿ 12 ಸ್ಥಾನಗಳನ್ನ ಗೆದ್ದಿದ್ರು. ಅದಾದ್ಮೇಲೆ ಆಪರೇಷನ್ ಕಮಲ ಆದಂತ ನಂತರದಲ್ಲಿ ಕಾಂಗ್ರೆಸ್ ಇಂದ 3 ಜನ MLAಗಳು ಬಿಜೆಪಿಗೆ ಬಂದ್ರು, JDS ಇಂದ ಒಬ್ರು ಬಂದ್ರು. ಸೊ ಈ ಬಾರಿ ಅಧಿಕಾರಕ್ಕೆ ಏರಬೇಕು ಅಂದ್ರೆ ಬೆಂಗಳೂರಿನ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಜೆಪಿಗೆ. ಅಟ್ಲೀಸ್ಟ್ 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡ್ಕೊಳ್ಬೇಕು ಅಂದ್ರೆ 15ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಾಗಿದೆ ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಒಂದು ದೊಡ್ಡ ರೋಡ್ ಶೋವನ್ನ ಮಾಡಿ, ಒಂದು ದಿನ ರೋಡ್ ಶೋ ಮಾಡೋದು ಅಂತಂದ್ರೆ ಈಗ 28 ಕ್ಷೇತ್ರಗಳನ್ನ ಕವರ್ ಮಾಡಕ್ಕಾಗಲ್ಲ. ಹಾಗಾಗಿ ಒಂದು ದಿನ 2 ಅಂತ ಡಿವೈಡ್ ಮಾಡ್ಕೊಂಡು ಬೆಳಿಗ್ಗೆ ಒಂದು ರೋಡ್ ಶೋ. ಆದ್ರೆ ನಾವೀಗ 18 ಕ್ಷೇತ್ರ ಅಂತ ತೋರಿಸ್ತಾ ಇದೀವಲ್ಲ, ಇದಕ್ಕೂ ಮುಂಚೆ ಮೊನ್ನೆ ಒಂದ್ಸಲಿ ಬಂದ್ಬಿಟ್ಟು ಒಂದು 6-7 ಕ್ಷೇತ್ರ ಕವರ್ ಮಾಡಿದ್ರು. ಟೋಟಲ್ ಆಗಿ ಒಂದು 28 ಕ್ಷೇತ್ರ ಕವರ್ ಮಾಡ್ದಂತ ಆಗುತ್ತೆ ಅನ್ನೋದು. ಬಿಕಾಸ್ ಅವ್ರದ್ದು ಪ್ಲಾನೇ ಇರಲಿಲ್ಲ ಇದೊಂದು ಮೆಗಾ ರೋಡ್ ಶೋ ಮಾಡುವಂತ ನಿಟ್ಟಿನಲ್ಲಿ. ಆದ್ರೆ ಎಲ್ಲೋ ಒಂದು ರೀತಿಯಾಗಿ ವ್ಯತಿರಿಕ್ತ ಪರಿಣಾಮ ಬೀರ್ಬೋದು. ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅಂದ್ರೆ ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಂಗೇ ಇಲ್ಲ. ನಗರವಾಸಿಗಳು, ನಗರ ಮತದಾರರು ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಫೇವರ್ ಅನ್ನುವಂತ ಒಂದು ಮೆಂಟಾಲಿಟಿ ಇರುವಂತದನ್ನ ಗಮನಿಸಿದೀವಿ. ಸೊ ಈ ಬಾರಿ ಅದು ಇನ್ನಷ್ಟು ಪ್ಲಸ್ ಆಗಬೇಕು ಅಂದ್ರೆ ಮೋದಿ ಅವರ ಅನಿವಾರ್ಯತೆ ತುಂಬಾ ಇದೆ. ನಾವು ಬೇರೆ ಎಲ್ಲೇ ನೋಡಿದ್ರು ಜಾತಿ ನೋಡ್ತೀವಿ, ಮತ್ತು ಒಂದ್ ಕಡೆ ವ್ಯಕ್ತಿಯನ್ನ ನೋಡ್ತೀವಿ, ಯಡಿಯೂರಪ್ಪನವ್ರು ಹೋದ್ರು ಸಾಕಾಗುತ್ತೆ. ಆದ್ರೆ ಬೆಂಗಳೂರು ಅಂತ ಒಂದು ನಗರ ಪ್ರದೇಶದಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತದಾರರು ಯಾಕಂದ್ರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಇಲ್ಲಿ ನೆಲೆಸಿರ್ತಾರೆ. ಸೊ ಇಲ್ಲೊಂದು ವೋಟಿಂಗ್, ನಾವು ಗುಜರಾತ್ ಅಲ್ಲಿ ಒಂದು ಐತಿಹಾಸಿಕ ರೋಡ್ ಶೋ ಮಾಡಿದ್ರು ನರೇಂದ್ರ ಮೋದಿ ಅವರು ಅಂತ ಹೇಳ್ತಾ ಇದ್ವಲ್ಲ, ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಏನು ಹಿಂದೆ ಮುಂದೆ ಇಲ್ಲ. ಅಂದ್ರೆ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು, ಹಿಂದೆ ಬಿದ್ದಿಲ್ಲ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಅದು ಭಾನುವಾರ ಅಥವಾ ಸೋಮವಾರ ಪ್ರಚಾರವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಮೂಲಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ ನ್ಯೂಸ್ 18ಗೆ. ಇನ್ನು ಮೋದಿ ರೋಡ್ ಶೋಗೆ ತಿರುಗೇಟನ್ನ ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿ ಮಾಡ್ಕೊಂಡಿದೆ. ಅಂದ್ರೆ ರಾಹುಲ್ ಗಾಂಧಿ ಮುಖಾಂತರ ಟಕ್ಕರ್ ಕೊಡಬೇಕು ಮೋದಿ ಅವ್ರಿಗೆ ಅಂತ ಹೇಳಿ ರೋಡ್ ಶೋಗೆ ತಯಾರಿಗಳು. ಇವ್ರದ್ದು ಅಷ್ಟೇ ಲಾಸ್ಟ್ ಮಿನಿಟ್ ಪ್ಲಾನ್. ಯಾಕಂದ್ರೆ ನರೇಂದ್ರ ಮೋದಿ ಅವರು ಯಾವಾಗ ಬೆಂಗಳೂರನ್ನ ಕಬ್ಜಾ ಮಾಡೋಕೆ ಹೊರಟಿದ್ದಾರೆ, ರಣತಂತ್ರ ರೂಪಿಸಿದೆ ಬಿಜೆಪಿ ಅಂತ ಗೊತ್ತಾಯ್ತಲ್ಲ, ನಾವು ಸುಮ್ಮನೆ ಕೂತ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಈಗ ವೋಟ್ ನಮಗೆ ಬರೋದಿಲ್ಲ ಅಂತ ಕಾಂಗ್ರೆಸ್ ಗೊತ್ತಾಗ್ತಿದ್ದಾರೆ. ನೀವು ಆಕ್ಚುಲಿ ನರೇಂದ್ರ ಮೋದಿ ಅವರು ಪ್ರವಾಸ ಮಾಡ್ತಾ ಇರುವಂತ ಒಂದು ಜಾಗಗಳೆಲ್ಲಿದೆ ಅಲ್ಲೆಲ್ಲಾ ಕಡೆನೂ ಕೂಡ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ಡೇ ಹೋಗಿ ಪ್ರಚಾರ ಮಾಡ್ತಾ ಇರುವಂತದನ್ನ ಅಬ್ಸರ್ವ್ ಮಾಡಿರ್ಬೋದು. ಕಲಬುರಗಿಗೆ ಹೋಗಿದ್ರು, ಒಂದು ದೊಡ್ಡ ರೋಡ್ ಶೋ ನಡೀತು. ಅದರ ನೆಕ್ಸ್ಟ್ ಡೇನೆ ಪ್ರಿಯಾಂಕಾ ಗಾಂಧಿ ಅವರೆಲ್ಲ ಹೋಗ್ಬಿಟ್ಟು ಪ್ರಚಾರವನ್ನ ಮಾಡಿದ್ರು. ಈ ರೀತಿಯಾಗಿ ಸ್ವಲ್ಪ ಅಂದ್ರೆ ಬಿಜೆಪಿ ಪರವಾಗಿ ಹೋಗುವಂತ ಒಲವನ್ನ ಎಷ್ಟರ ಮಟ್ಟಿಗೆ ನಾವು ಮತ್ತೆ ಪ್ರಚಾರವನ್ನ ಮಾಡಿ ಡ್ಯಾಮೇಜ್ ಮಾಡ್ಬೋದು, ಆ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅವರು ಕೂಡ ವ್ಯವಸ್ಥಿತವಾಗಿ ಪ್ಲಾನ್ ಅನ್ನು ಮಾಡ್ತಾ ಇರುವಂತದ್ದು. ಹೇಗಾದ್ರೂ ಮಾಡಿ ಕಳೆದ ಬಾರಿ ಅಷ್ಟಾದ್ರೂ ಅಂದ್ರೆ 15 ಸ್ಥಾನವನ್ನ ಗೆದ್ದಿದ್ರಲ್ಲ, ಅಷ್ಟಾದ್ರೂ ಈ ಬಾರಿ ಗೆಲ್ಲಬೇಕು ಅನ್ನುವಂತ ಹೋಪ್ಸ್ ಅಲ್ಲಿ ಕಾಂಗ್ರೆಸ್ ಇರುವಂತದ್ದು ನಾವು ನೋಡ್ತಾ ಇದ್ವಿ. ಎಲೆಕ್ಷನ್ಗೂ ಮುಂಚೆ ಯಾವ್ಯಾವ ರೀತಿಯಾಗೆಲ್ಲ ಇಲ್ಲಿ ಗುಂಡಿ ರೋಡ್ ಇರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಬಿಂಬಿಸಿತ್ತು, ಅದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಾದ್ಯಂತ ಚರ್ಚೆ ಆಗಿತ್ತು ಅನ್ನುವಂಥದ್ದನ್ನ ಅದನ್ನೇ ಮತ್ತೊಮ್ಮೆ ಬಿಂಬಿಸಿ ಜನರ ಮತವನ್ನ ಪಡೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತ ಪ್ರಯತ್ನ ಪಡ್ತಾ ಇದೆ. ಸೊ ಈಗ ಶನಿವಾರ ನರೇಂದ್ರ ಮೋದಿ ಅವರು ರೋಡ್ ಶೋನ ನಡೆಸಿದ್ರೆ, ರಾಹುಲ್ ಗಾಂಧಿ ಅವ್ರ ಪ್ಲಾನ್ ಇರೋದು ಭಾನುವಾರ ಅಥವಾ ಸೋಮವಾರ ರೋಡ್ ಶೋನ ನಡೆಸೋದಕ್ಕೆ. ಈ ಹಿಂದೆ ಅಂದ್ರೆ 2018ರಲ್ಲಿ ಗೆದ್ದಿದ್ದ ಸ್ಥಾನಕ್ಕಿಂತಲೂ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಬೇಕು ಕಾಂಗ್ರೆಸ್ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವು ಈ BBMP ಎಲೆಕ್ಷನ್ ಕೂಡ ಆಗಿರ್ಲಿಲ್ಲ, ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಆಮೇಲೆ ಎಲ್ಲೋ ಒಂದ್ ಕಡೆ ಈ ಬಾರಿ ತುಂಬಾ ಹೋಪ್ಸ್ ಅಂದ್ರೆ ಕಾಂಗ್ರೆಸ್ಗೆ ಇರುವಂತದ್ದು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ. ಅದರಲ್ಲೂ ತುಂಬಾ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಆಮೇಲೆ ಈ ಒಂದು 8 ತಿಂಗಳಿಂದಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲಿ ಮೇಕೆದಾಟು ಇದನ್ನ ಮಾಡಿದ್ರು, ಅದೆಲ್ಲ ಬೆಂಗಳೂರಿನಲ್ಲೆಲ್ಲ ಮಾಡಿದಂತದನ್ನ ನೋಡಿದ್ವಿ. ಸಾಕಷ್ಟು ಹೋರಾಟಗಳನ್ನ ಕೂಡ ಬೆಂಗಳೂರಿನಲ್ಲಿ ಮಾಡಿದ್ರು. ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನ ಮಾಡಿದ್ರು, ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಿದ್ರು. ಅಂತ ಅಭಿಯಾನಗಳು ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿತ್ತು. ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಮಾಡಿದ್ರು ಕೂಡ ಪೋಸ್ಟರ್ ಗಳನ್ನೆಲ್ಲ ಅಣಿಸಿದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿತ್ತು. ಅದನ್ನ ಹೆಂಗೆ ಕ್ಯಾರಿ ಫಾರ್ವರ್ಡ್ ಎಲೆಕ್ಷನ್ ತನಕ ಮಾಡ್ತಾರೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಿದೆ. ಸಹಜವಾಗಿ ಮೋದಿ ಬಂದೋದ್ರೆ ಈಗ ನಾವು ನೋಡ್ತಾ ಇದ್ವಿ ಸಾಕಷ್ಟು ದಿನಗಳಿಂದ
ಎಷ್ಟರ ಮಟ್ಟಿಗೆ ಆಡಳಿತ ವಿರೋಧಿ ಅನ್ನುವಂಥದ್ದು ಬಿಜೆಪಿಗೆ ಹೊಡೆತ ಕೊಟ್ಟಿತ್ತು. 40% ಕಮಿಷನ್ ಆರೋಪ ಇರ್ಬೋದು, PSI ಸ್ಕ್ಯಾಮ್ ಆಗಿರ್ಬೋದು, ಈ ರೀತಿಯಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅಂತ ಶಾಸಕ 6 ಕೋಟಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಮೇಜರ್ ಆಗಿ ಡ್ಯಾಮೇಜ್ ಆಗೋಗಿತ್ತು ಬಿಜೆಪಿಗೆ. ಆದ್ರೆ ಎಲ್ಲಾ ಕಡೆನೂ ಕೂಡ ಮೋದಿ ಬಂದ್ ಪ್ರಚಾರ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೋದಿ ಕೇಂದ್ರಿತವಾಗಿ ಚುನಾವಣೆ ನಡೀತಾ ಇರುವಂತದ್ದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಹೇಗಾದ್ರೂ ಮಾಡಿ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಕಾಂಗ್ರೆಸ್ ಶತ ಪ್ರಯತ್ನ ಪಡ್ತಾ ಇರುವಂತದ್ದು. ರಾಹುಲ್ ಗಾಂಧಿಯ ಮುಖಾಂತರ ಅದನ್ನ ಯಾವ ರೀತಿಯ ಪ್ಯಾಚ್ ಅಪ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಇಲ್ಲೇ ಒಂದು ಶಕ್ತಿ ಪ್ರದರ್ಶನ ನಡೆದೋಗ್ಬಿಡುತ್ತೆ ಅನ್ಸುತ್ತೆ ಪೃಥ್ವಿ. ಕಾರಣ ಮೋದಿ ಅವ್ರು ಬಂದಾಗ ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ಒಂದು ರೋಡ್ ಶೋ ಮಾಡ್ತಾರೆ ಅಂದ್ರೆ ಕೇವಲ ಮತದಾರರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದವರು ಇಲ್ಲಿ ನೆಲೆಸಿರೋದ್ರಿಂದ ಅವ್ರು ನೋಡೋಕ್ ಸಹಜವಾಗಿ ಒಂದಿಷ್ಟು ಜನ ಬರ್ಬೋದು. ರಾಹುಲ್ ಗಾಂಧಿ ಬಂದಾಗ ಆಕ್ಚುಲಿ ಬೆಂಗಳೂರಿನಲ್ಲಿ ಸೇರ್ಸೋದ್ ಬೇಕಾಗಿಲ್ಲ ಜನ ಬಂದ್ಬಿಡ್ತಾರೆ ಮೋದಿ ಬಂದಂತ ಸಂದರ್ಭದಲ್ಲಿ. ಬಟ್ ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ಅದೇ ರೀತಿಯಾದಂತ ಒಂದು ಅಭಿಮಾನ ಇರುತ್ತಾ, ವೇವ್ ಇರುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಬಿಕಾಸ್ ಕಾಂಗ್ರೆಸ್ ನಲ್ಲಿ ಇಲ್ಲಿರುವಂತವ್ರು ಆಲ್ಮೋಸ್ಟ್ ಎಲ್ಲ ದಿಗ್ಗಜ ನಾಯಕರೇ. ಆಮೇಲೆ ಪಕ್ಕದ ಕ್ಷೇತ್ರ ಬೇರೆ, ಪಕ್ಕದ ಜಿಲ್ಲೆ ಬೇರೆ. DK ಶಿವಕುಮಾರ್ ಅವರದು ಬೆಂಗಳೂರಿನ ನೇತೃತ್ವ ಮೇಕೆದಾಟಿನ ಸಂದರ್ಭದಲ್ಲಿ ಅವರೇ ತಗೊಂಡಿದ್ರು. ಅತ್ಯದ್ಭುತ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿತ್ತು. ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನೆಲ್ಲ ಸೊ ಈ ಬಾರಿನೂ ಕೂಡ ಅದೇ ರೀತಿಯಾದಂತ ಪ್ಲಾನ್ ಅಂತ ಕಾಣಿಸುತ್ತೆ. ಬಟ್ ಇವ್ರದಿನ್ನು ರೂಟ್ ಮ್ಯಾಪ್ ಯಾವ ರೀತಿಯಾಗಿ ಸಾಗುತ್ತೆ, ಎಲ್ಲೆಲ್ಲೆಲ್ಲ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ನರೇಂದ್ರ ಮೋದಿ ಅವರು ಈ ಹಿಂದೆ ಒಂದು 6 ಕ್ಷೇತ್ರ ಕವರ್ ಮಾಡಿದ್ರು, ಈಗ 18 ಕ್ಷೇತ್ರ ಕವರ್ ಮಾಡ್ತಾ ಇರುವಂತದ್ದು. ಟೋಟಲ್ 28 ಕ್ಷೇತ್ರ ಆದಂತಾಗುತ್ತೆ. ಬಟ್ ಕಾಂಗ್ರೆಸ್ ಪರಿಸ್ಥಿತಿ ಹಂಗಿಲ್ಲ. ಎಷ್ಟು ಮಟ್ಟಿಗೆ ಸಫಲ ಆಗ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು. ಮತ್ತೆ ಜನ ಎಸ್ಪೆಷಲಿ ಶನಿವಾರ ನರೇಂದ್ರ ಮೋದಿ ಅವರ ರೂಟ್ ಮ್ಯಾಪ್ ಏನಿದೆ ಅದನ್ನ ನಾವು ಆಗ್ಲೇ ಡಿಸ್ಪ್ಲೇ ಮಾಡಿ ತೋರಿಸಿದ್ವಿ. ಸ್ವಲ್ಪ ಟ್ರಾಫಿಕ್ ಎಲ್ಲ ಡೈವರ್ಟ್ ಆಗಿರುತ್ತೆ, ಮತ್ತೆ ತುಂಬಾ ಟ್ರಾಫಿಕಲ್ ವೇಟ್ ಕೂಡ ಮಾಡಬೇಕಾಗುತ್ತೆ. ಜನರಿಗೆ ಸ್ವಲ್ಪ ಇದರಿಂದ ಸದ್ಯ ಅಟ್ಲೀಸ್ಟ್ ಶನಿವಾರ ಭಾನುವಾರ ಈ ರೀತಿಯಾದಂತ ಆಯ್ಕೆ ಸಂದರ್ಭ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡೋದಿಲ್ಲ. ಅಕಸ್ಮಾತ್ ಶುಕ್ರವಾರ ಅಥವಾ ವೀಕ್ ಡೇಸ್ ಅಲ್ಲಿ ಆಗಿದ್ದಿದ್ರೆ ಆ ಒಂದು ವೋಟ್ ಬೇಕು ಅನ್ನುವಂತ ಮನಸ್ಥಿತಿಲಿ ಏನು ಕಣಕ್ಕಿಳಿತಾ ಇದ್ರಲ್ಲ, ಅದು ನೆಗೆಟಿವ್ ಆಗೂ ಕೂಡ ಇಂಪ್ಯಾಕ್ಟ್ ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ಶನಿವಾರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಯಾವತ್ತು ಆಯ್ಕೆ ಮಾಡ್ಕೊಳ್ತಾರೆ ಕಾದ್ ನೋಡ್ಬೇಕು. ಮ್ಯಾಕ್ಸಿಮಮ್ ಭಾನುವಾರನೇ ಅಂತ ಕಾಣಿಸುತ್ತೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ವಿಜಯಪುರ ಕಾಂಗ್ರೆಸ್ ಇಂದ ಸುದ್ದಿಗೋಷ್ಠಿ ನಡೀತಾ ಇದೆ. KPCC ಪ್ರಚಾರ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೀತಾ ಇರೋದು.